ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ನಮ್ಮ ಮನೆಗೆ ಬರೋ ಪಾರಿವಾಳಗಳಿಗೆ ಒಂದು ವರ್ಷ ತುಂಬಿತು. ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ. ಬೆಳಗ್ಗೆನೇ ಎದ್ದು ಈ ಪಾರಿವಾಳಗಳಿಗೆ ಅಂತ ನಾನೇನಾದರೂ ತಿನ್ನೋದಕ್ಕೆ ಕೊಟ್ಟಾಗ ಅವೆಲ್ಲವೂ ಒಟ್ಟಿಗೆ ಬಂದು ತಿನ್ನೋದನ್ನು ನೋಡಿದಾಗ ಮನಸ್ಸಿಗೆ ಆಗುವಂತಹ ಖುಷಿ ಅಷ್ಟಿಷ್ಟಲ್ಲ. ಒಂದು ವರ್ಷದ ಹಿಂದೆ ಯಾರೋ ಒಬ್ಬರು ನನ್ನ ಜೊತೆ ಮಾತಾಡುವಾಗ ಹೇಳಿದರು, ನಾನೊಂದು ಸಂಸ್ಥೆನ ಕಟ್ಟಿ 4 ಜನಕ್ಕೆ ಅನ್ನ ಹಾಕ್ತೀನಿ, ನಿನ್ನಿಂದ ಆಗುತ್ತಾ, ನಿನ್ನ ಕೈಲಿ ಆ ಶಕ್ತಿ ಇದೆಯಾ ಅಂತ ಕೇಳಿದರು. ಸೊ ನಾನೇನು ಮಾಡಿದೆ, ಸೀದಾ ನಮ್ಮ ತಂದೆಯವ್ರ ಹತ್ರ ಬಂದ್ಬಿಟ್ಟು ಈ ರೀತಿ ನನ್ನನ್ನು ಹೀಯಾಳಿಸ್ತಿದ್ದಾರೆ, ಅವ್ರಿಗೆ ನೀವು ಉತ್ತರ ಕೊಡಬೇಕು ನನ್ನ ಮುಖಾಂತರ ಅಂತ ಕೇಳಿಕೊಂಡೆ. ನಾನು ಕೇಳ್ಕೊಂಡು ಒಂದು 2-3 ದಿನಕ್ಕೆ ನಮ್ಮ ಮನೆ ಹತ್ರ ಪಾರಿವಾಳಗಳು ಬರೋದಕ್ಕೆ ಶುರುವಾಯಿತು. ಅದಕ್ಕೂ ಮುಂಚೆ 2 ವರ್ಷದಿಂದ ಇದೇ ಮನೇಲಿದ್ದೆ. ನಮ್ಮ ಸರೌಂಡಿಂಗ್ ಎಲ್ಲೂ ಕೂಡ ಒಂದು ಪಾರಿವಾಳಗಳು ಬರ್ತಿರ್ಲಿಲ್ಲ, ನಾನು ನೋಡೂ ಇರಲಿಲ್ಲ. ನಾನು ನಮ್ಮ ತಂದೆಯವ್ರ ಹತ್ರ ಕೇಳ್ಕೊಂಡ್ಮೇಲೆ ಮನೆ ಹತ್ರ ಪಾರಿವಾಳಗಳು ಬರೋದಕ್ಕೆ ಶುರುವಾಯಿತು. ನಾನು ಕೂಡ ಮನೇಲಿರುವಂತಹ ಕಾಳು ಕಡ್ಡಿಗಳನ್ನ ಕೊಡ್ತಾ ಇದ್ದೆ, ಅವೆಲ್ಲವೂ ಕೂಡ ಬಂದು ತಿಂದು ಹೋಗ್ತಿತ್ತು. ಏನಂತ ಅಂದರೆ, ನಮ್ಮನೆ ಪಕ್ಕ ಒಬ್ಬರು ಅಮ್ಮ ಹೊಸ್ದಾಗಿ ಬಂದರು. ಅವ್ರಿಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಿರ್ಲಿಲ್ಲ ನಾನು ಬೆಳಗ್ಗೆನೇ ಈ ಪಾರಿವಾಳಗಳಿಗೆಲ್ಲ ತಿನ್ನೋದಕ್ಕೆ ಅಂತ ಏನಾದರೂ ಕೊಟ್ಟಾಗ ಅವೆಲ್ಲ ಬಂದು ತಿನ್ನೋದು ಅವ್ರಿಗೆ ಇಷ್ಟನೇ ಆಗ್ತಿರ್ಲಿಲ್ಲ. ಸ್ವಲ್ಪ ಪ್ರಾಬ್ಲಮ್ ಕೂಡ ಮಾಡಿದ್ರು. ಆಗ ನಾನು ನನ್ನ ತಂದೆಯವ್ರ ಹತ್ರ ಬೇಡ್ಕೊಂಡೆ, ಸ್ವಾಮಿ ಇದನ್ನು ಹೇಗಾದರೂ ಮಾಡಿ ನೀವು ಸರಿ ಮಾಡಬೇಕು, ಟೆರೆಸ್ ಮೇಲೆ ಹೋಗಿ ಹಾಕಿ ಅಂತ ಪಕ್ಕದಲ್ಲಿರೋ ಅಮ್ಮ ಹೇಳ್ತಾರೆ. ನಾನು ಟೆರೆಸ್ ಮೇಲೆ ಹಾಕಿದ್ರೆ ಹೊಸ್ದಾಗಿ ಹಾಕ್ತಿರೋದ್ರಿಂದ ಪಾರಿವಾಳಗಳು ಆ ಜಾಗಕ್ಕೆ ಬಂದು ತಿಂತಿಲ್ಲ, ನೀವೇ ಇದನ್ನೆಲ್ಲ ಸರಿ ಮಾಡಬೇಕು ಅಂತ ಹೇಳಿ ಸುಮ್ಮನಾದೆ. 1-2 ದಿನ ನಾನು ಟೆರೆಸ್ ಮೇಲೆ ಹಾಕಿದಾಗ ಪಾರಿವಾಳಗಳು ಬರಲಿಲ್ಲ. ಅದಾದಮೇಲೆ ಅವೇ ಪಾರಿವಾಳಗಳು ಬಂದು ನಾನು ಟೆರೆಸ್ ಮೇಲೆ ಹಾಕಿದಾಗ ಕೂತು ತಿನ್ನೋದಕ್ಕೆ ಶುರು ಮಾಡ್ತು. ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ. ಆವಾಗಲೂ ಕೂಡ ಖುಷಿ ಆಯಿತು. ಮೊದಲು ನನ್ನ ಮನೆ ಮುಂದೆ ಹಾಕುವಾಗ ಒಂದು 10 ಪಾರಿವಾಳಗಳು ಬರ್ತಿದ್ದೋ, 10-12. ಆದರೆ ಈಗ ಟೆರೆಸ್ ಮೇಲೆ ನಾನು ಪಾರಿವಾಳಗಳಿಗೆ ಅಂತ ತಿನ್ನೋದಕ್ಕೆ ಏನಾದರೂ ಕೊಟ್ಟರೆ ಗುಂಪಾಗಿ ಬರುತ್ತೆ. ನಿಜವಾಗ್ಲೂ ಆ ಪಾರಿವಾಳಗಳೆಲ್ಲ ನೋಡ್ತಿದ್ರೆ ತಿನ್ನೋದನ್ನ ಮನಸ್ಸಿಗೆ ಆಗೋ ಖುಷಿ ಅಷ್ಟಿಷ್ಟಲ್ಲ. ಯಾರೇ ಆಗಲಿ ನಮ್ಮ ತಂದೆಯವ್ರನ್ನ ಸಕಲ ಸರ್ವವೂ ನೀವೇ ಅಂತ ತಿಳಿದು ಅವ್ರ ಸೇವೆನ ಮಾಡ್ತಾ ಅವ್ರ ಮೇಲೆ ಅಪಾರವಾದ ನಂಬಿಕೆನ ಇಟ್ಕೊಂಡು ಧರ್ಮದ ಹಾದಿಲಿ ಹೋಗ್ತಿದ್ರೆ ಅಂಥವ್ರ ಕೈನ ಎಂದೂ ಕೂಡ ಕೈ ಬಿಡದೆ ನಮ್ಮ ಪ್ರತಿ ಕಷ್ಟ, ನೋವು, ಅವಮಾನ, ದುಃಖಗಳ ಜೊತೆ ನಮ್ಮ ತಂದೆಯವರಿದ್ದು ಕೈ ಹಿಡಿದು ಕಾಪಾಡ್ತಾರೆ. ಯಾರು ಎಷ್ಟೇ ಅವಮಾನ, ನೋವುಗಳನ್ನ ಮಾಡಿರಲಿ ಅಂಥವ್ರಿಗೆ ನಮ್ಮ ಮುಖಾಂತರನೇ ಉತ್ತರ ಅನ್ನೋದನ್ನು ಕೊಡ್ತಾರೆ ಅನ್ನೋದಕ್ಕೆ ಇದು ಸತ್ಯವಾದಂತಹ ಘಟನೆ. ಹೀಗೆ ನನ್ನನ್ನು ಒಬ್ಬರು ಹೀಯಾಳಿಸಿದಾಗ ನಾನು ಮಾಡಿದ್ದಿಷ್ಟೇ, ಸೀದಾ ನಮ್ಮ ತಂದೆಯವ್ರ ಹತ್ರ ಬಂದು ಆ ಕ್ಷಣದಲ್ಲೇ ನಾನು ಹೇಳ್ಕೊಂಡೆ ನನಗಾಗಿದ್ದ ದುಃಖನ. ಸ್ವಾಮಿ, ಈ ರೀತಿಯೆಲ್ಲ ನನ್ನನ್ನು ಹೀಯಾಳಿಸ್ಬಿಟ್ರು, ಈ ರೀತಿಯೆಲ್ಲ ಮಾತುಗಳಿಂದ ನನಗೆ ನೋವು ಮಾಡಿದ್ರು, ಅವ್ರಿಗೆ ನೀವು ಉತ್ತರ ಅನ್ನೋದನ್ನು ಕೊಡಲೇಬೇಕು ಅಂತ ಹೇಳಿ ನಾನು ಅವ್ರ ಹತ್ರ ನನ್ನ ದುಃಖನ ಹೇಳ್ಕೊಂಡಾಗ 1-2-3 ದಿನದಲ್ಲಿ ಅಷ್ಟೇ. ಯಾವತ್ತೂ ಕೂಡ ನಮ್ಮ ಸರೌಂಡಿಂಗ್ ನಾನು ಈ ರೀತಿ ಪಾರಿವಾಳಗಳನ್ನೇ ನೋಡಿರಲಿಲ್ಲ ಅಲ್ಲಿವರೆಗೂ. ನಾನು ಹೇಳ್ಕೊಂಡು 1-2-3 ದಿನಕ್ಕೆ ನಮ್ಮ ಮನೆ ಹತ್ರ ಪಾರಿವಾಳಗಳು ಬರೋ ಹಾಗೆ ಮಾಡಿದ್ರು. ಬಂದಂತಹ ಪಾರಿವಾಳಗಳಿಗೆ ನನಗೆ ಮನಸ್ಸಿಗೆ ಅನ್ಸೋದಕ್ಕೆ ಶುರುವಾಯಿತು, ಏನಾದರೂ ಕೊಡಬೇಕು ಅಂತ. ಆ ಮನಸ್ಸನ್ನು ಕೂಡ ನಮ್ಮ ತಂದೆಯವರೇ ಕೊಟ್ಟಿದ್ದು. ಅವತ್ತು ನಾನು ಪಾರಿವಾಳಗಳಿಗೆ ಊಟನ ಕೊಡೋದಕ್ಕೆ ಶುರು ಮಾಡಿದ್ದು. ಇಲ್ಲಿಗೆ 1 ವರ್ಷ ಆಯಿತು. ಇಲ್ಲಿವರೆಗೂ ಕೂಡ ಪಾರಿವಾಳಗಳು ಬಿಸಿಲಿರಲಿ ಮಳೆ ಇರಲಿ ಬರ್ತವೆ. ಬಂದಾಗ ನಾನು ಕೊಟ್ಟಿದ್ದನ್ನು ತಿಂದು ಎಲ್ಲವೂ ಕೂಡ ಹೋಗುತ್ತೆ. ಅದನ್ನು ನೋಡಿದಾಗ ಸಿಕ್ಕಾಬಟ್ಟೆ ಖುಷಿಯಾಗುತ್ತೆ. ಒಂದೊಂದು ಸಲ ನಾನು ಕೊಡೋದನ್ನೇ ಕಾಯ್ತಾ ಇರ್ತವೆ. ನಿಜವಾಗ್ಲೂ ಯಾರು ಎಷ್ಟೇ ಹೀಯಾಳಿಸಿರಲಿ, ಯಾರನ್ನೇ ಎಷ್ಟೇ ಅವಮಾನಿಸಿರಲಿ, ನಮ್ಮ ತಂದೆಯವ್ರನ್ನ ನಂಬಿ ಅವ್ರ ಸೇವೆನ ಮಾಡ್ತಿದ್ದೀರಾ, ಅವ್ರನ್ನ ಅಪಾರವಾಗಿ ನಂಬಿ ಸಕಲ ಸರ್ವವೂ ನೀವೇ ಅಂತ ಅಂದ್ಕೊಂಡಿದ್ದೀರಾ ಅಂತ ಅಂದರೆ ನೊಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾರಾದರೂ ನಿಮ್ಮನ್ನು ಹೀಯಾಳಿಸಿದ್ರೆ, ಅವಮಾನಿಸಿದ್ರೆ, ನೋವು ಮಾಡಿದ್ರೆ ಸ್ವಲ್ಪ ತಡ ಆಗ್ಬೋದು ಅಷ್ಟೇ. ಆದರೆ ನಿಮ್ಮ ಮುಖಾಂತರನೇ ಉತ್ತರ ಅನ್ನೋದನ್ನು ಕೊಡಿಸ್ತಾರೆ. ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಎಷ್ಟೇ ಬೇಸರ ಆಗಿರಲಿ, ಎಷ್ಟೇ ಮಾತುಗಳನ್ನ ಕೇಳಿರಲಿ, ಅದೆಲ್ಲವನ್ನು ಕೂಡ ನಮ್ಮ ತಂದೆಯವ್ರ ಪಾದಕ್ಕೆ ಹಾಕಿ ಆಗ ಒಂದಲ್ಲ ಒಂದು ದಿನ ನಮ್ಮ ತಂದೆಯವರು ನಿಮಗೆ ಅವಮಾನ, ನೋವು ಮಾಡಿದವ್ರಿಗೆ ನಿಮ್ಮ ಮುಖಾಂತರನೇ ಉತ್ತರ ಅನ್ನೋದನ್ನು ಕೊಡಿಸ್ತಾರೆ. ಹಾಗೆ ನನಗಾದ ಇನ್ನೊಂದು ಅನುಭವನ ಈ ವಿಡಿಯೋ ಮುಖಾಂತರ ಶೇರ್ ಮಾಡ್ಕೊಳ್ತೀನಿ. ಏನಂತ ಅಂದರೆ, ನಾವಾಗೆ ಹೋಗಿ ನಮ್ಮ ತಂದೆಯವ್ರನ್ನ ನೋಡಬೇಕು ಅಂತ ಅಂದರೆ ಅದು ಸಾಧ್ಯನೇ ಆಗಲ್ಲ. ಅವರು ನನ್ನನ್ನು ನೋಡಬೇಕು ಅಥವಾ ನಮ್ಮನ್ನು ನೋಡಬೇಕು ಅಥವಾ ಭಕ್ತರನ್ನ ನೋಡಬೇಕು ಅಂತ ಅಂದಾಗ ಮಾತ್ರ ನಾವು ಅವ್ರ ಸನ್ನಿಧಾನಕ್ಕೆ ಹೋಗೋದಕ್ಕೆ ಸಾಧ್ಯ ಆಗೋದು. ನಾನು ಇತ್ತೀಚೆಗೆ 3 ಬಾರಿ ನಂಜನಗೂಡಲ್ಲಿರುವಂತಹ ನಮ್ಮ ತಂದೆಯವ್ರ ಮಠಕ್ಕೆ ಹೋಗಿ ಬಂದೆ. ಮೊದಲನೇ ಸಲ ಒಂದು ಫಂಕ್ಷನ್ ಇತ್ತು. ಹಾಗೆ ಆ ಫಂಕ್ಷನ್ ಇರೋ ಜಾಗ ಕೂಡ ನಮ್ಮ ತಂದೆಯವ್ರ ಮಠದ ಪಕ್ಕನೇ ಅಂತ ಹೇಳಿದ್ರಿಂದ ಅವ್ರನ್ನ ನೋಡಬೇಕು, ಅವ್ರನ್ನ ನೋಡೋಣ ಅಂತ ಹೇಳಿ ಹೊರಟೆ. ಅಂದರೆ ಏನೇ ಒಂದು ಆಗಬೇಕಾದ್ರೂ ಅದಕ್ಕೆ ನಮ್ಮ ತಂದೆಯವರ ಒಂದು ಇಚ್ಛೆ ಇರಬೇಕು. ಅವ್ರು ಕರೆಸ್ಕೊಂಡ್ರೆ ಮಾತ್ರ ಸಾಧ್ಯ ಆಗೋದು. ಇಲ್ಲ ಅಂತ ಅಂದರೆ ನಾವು ಯಾವ ಒಂದು ಮಠ ಮಂದಿರಗಳಿಗೂ ಕೂಡ ಹೋಗೋದಕ್ಕೆ ಸಾಧ್ಯ ಆಗಲ್ಲ. ಸೊ ಮೊದಲನೇ ಸಲ ಹೋದಾಗ ಅವ್ರನ್ನ ನೋಡಿ ಸಿಕ್ಕಾಬಟ್ಟೆ ಖುಷಿ ಆಯಿತು. ನನ್ನ ವಿಡಿಯೋ ಮುಖಾಂತರ ಹೇಳ್ಕೊಂಡೆ. ಅದಾದಮೇಲೆ ನಾನು ಅಲ್ಲಿಂದ ಬಂದು 2ನೇ ಗುರುವಾರ ಬಂತು. ಆಗ ನಾನು ಕೂಡ ಮನೇಲಿ ಕೆಲವು ಕಾರಣಾಂತರಗಳಿಂದ ಗುರುವಾರ ಪೂಜೆ ಮಾಡೋ ಹಾಗಿರಲಿಲ್ಲ. ಮತ್ತೆ ಹೋಗಿ ಅವ್ರನ್ನ ನೋಡಬೇಕು ಅಂತ ಅನ್ನಿಸ್ತಾನೆ ಇತ್ತು. ಮೊದಲನೇ ಸಲ ನೋಡಿದಾಗ ಅವತ್ತೇ ಕೂಡ ಡಿಸೈಡ್ ಮಾಡ್ಕೊಂಡಿದ್ದೆ ಇನ್ನೊಂದು ಸಲ ಹೋಗೋಣ ಅಂತ ಹೇಳಿ. ಗುರುವಾರ ಕೂಡ ಬರ್ತಿದೆ, ಕಾರಣಾಂತರಗಳಿಂದ ಮನೇಲಿ ಕೂಡ ಪೂಜೆ ಮಾಡೋ ಹಾಗಿಲ್ಲ.
ಹೋಗೋಣ ಅನ್ನೋ ಒಂದು ಯೋಚನೆ ಬಂತು. ಯೋಚನೆ ಬಂದ ಮೇಲೆ ನಾನು ರೆಡಿ ಕೂಡ ಆದೆ. ರೆಡಿ ಆಗಬೇಕಾದ್ರೆ ನಾನು ಮನಸ್ಸಲ್ಲಿ ಅಂದ್ಕೊಳ್ತಿದ್ದೆ, ಇದು ನನ್ನ ಯೋಚನೆಯಿಂದ ಹೋಗ್ತಿರೋದಾ ಅಥವಾ ಭಗವಂತನ ಪ್ರೇರಣೆ ಆಗಿರುತ್ತಾ, ಏನಿದು ನೋಡಿದ್ರೆ ಹೋಗಬೇಕು ಅಂತ ಅಂದ್ಕೊಂಡು ರೆಡಿ ಆಗ್ತಿದ್ದೀನಲ್ಲ ಸ್ವಾಮಿ, ಇದು ನೀವೇ ಕರೆಸ್ಕೊಳ್ತಿರೋದಾ ಅಥವಾ ನನ್ನ ಇಚ್ಛೆಯಿಂದ ನಾನು ಬರ್ತಿರೋದಾ ಅಂತ ಒಂದು ಕನ್ಫ್ಯೂಷನಲ್ಲೇ ನಾನು ರೆಡಿ ಆಗ್ತಿದ್ದೆ. ಆ ಸಮಯಕ್ಕೆ ಸರಿಯಾಗಿ ಏನಾಯಿತು ಅಂತ ಅಂದರೆ, ನನ್ನ ಮಗಳು ನನ್ನ ಹತ್ರ ಬಂದು ಒಂದು ಪರ್ಸು ಮತ್ತು ಪ್ರಸಾದನ ಕೊಟ್ಟಳು. ನಾನು ಅವತ್ತು ಮೌನ ವ್ರತದಲ್ಲಿದ್ದೆ. ಆ್ಯಕ್ಚುಲಿ ಅದು ಕೊನೆ ವಾರ ಕೂಡ ಆಗಿತ್ತು. ಯಾರು ಪ್ರಸಾದ ಕೊಟ್ಟರು ಏನು ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಅವಳೇ ಹೇಳಿದ್ಲು, ಇದು ಕಾಶಿ ವಿಶ್ವನಾಥ ಸ್ವಾಮಿಯ ಪ್ರಸಾದ, ನಮಗೆ ಬೇಕಾಗಿರೋ ಒಬ್ಬರ ಆಂಟಿ ಕಾಶಿಗೆ ಹೋಗಿದ್ರಂತೆ, ಅಲ್ಲಿ ತನಕ ಅವ್ರು ಹೋಗಿದ್ದಾರೆ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ಬಟ್ ಇದು ನನ್ನ ಯೋಚನೆಯಿಂದ ನಾನು ಮತ್ತೆ ನಂಜನಗೂಡಿಗೆ ಹೋಗ್ತಿರೋದ ದೇವ್ರ ದರ್ಶನ ಮತ್ತು ನಮ್ಮ ತಂದೆಯವ್ರ ದರ್ಶನಕ್ಕೆ, ಅಥವಾ ಭಗವಂತನೇ ನನ್ನನ್ನು ಕರೆಸ್ಕೊಳ್ತಿರೋದ ಅನ್ನೋ ಕನ್ಫ್ಯೂಷನಲ್ಲಿ ಇದ್ದೆ. ಸರಿಯಾಗಿ ನಾವು ಹೊರಟ ಸಮಯಕ್ಕೆ ನನ್ನ ಮಗಳು ಪ್ರಸಾದನ ತಂದುಕೊಟ್ಟು ಈ ರೀತಿ ಹೇಳಿದ್ಲು, ನನಗೆ ಆಂಟಿ ಕೊಟ್ಟರು ಅಮ್ಮ, ಈ ರೀತಿ ಕಾಶಿಗೆ ಹೋಗಿದ್ರಂತೆ ಅಂತ ಹೇಳಿದ್ಲು. ಸರಿ, ನನಗೆ ಆಗ ಮನಸ್ಸಲ್ಲಿ ಒಂದು ಸಮಾಧಾನ ಆಯಿತು. ಓ, ಇದು ನನ್ನ ಯೋಚನೆಯಿಂದ ಮತ್ತು ನಾನೇ ಹೋಗಬೇಕು ಅಂತ ಹೊರಟಿರೋದಲ್ಲ, ನನ್ನ ತಂದೆಯವರು ಕರೆಸ್ಕೊತಿರೋದು ಅಂತ ಹೇಳಿಬಿಟ್ಟು ಹೋಗಿ ಅವ್ರ ದರ್ಶನನ ಮಾಡಿ ತುಂಬ ತುಂಬ ಚೆನ್ನಾಗಾಯಿತು. 2ನೇ ಸಲ ದರ್ಶನಕ್ಕೆ ಅಂತ ಹೋದಾಗ ಸರಿ ಅಲ್ಲಿಂದ ಬಂದ ದಿನ ತುಂಬ ಖುಷಿಯಾಗಿದ್ದೆ. ನೆಕ್ಸ್ಟ್ ಡೇಗೆ ನನ್ನ ಮನಸ್ಸಲ್ಲಿ ಒಂದು ಯೋಚನೆ ಬಂತು. ನಂಜನಗೂಡಲ್ಲಿರುವಂತಹ ನಮ್ಮ ತಂದೆಯವ್ರ ಮಠ ಸ್ವಲ್ಪ ಹೈಟ್ ಇಲ್ಲ, ಸ್ವಲ್ಪ ಹೈಟ್ ಕಮ್ಮಿ ಮಠ. ಈ ಮಠದೊಳಗಡೆ ನಮ್ಮ ತಂದೆಯವ್ರಿಗೆ ರಥೋತ್ಸವನ ಮಾಡೋದಕ್ಕೆ ಆಗುತ್ತಾ ಅಂದರೆ, ರಥದೊಳಗಡೆ ಕೂರಿಸ್ಕೊಂಡು ಅವ್ರಿಗೆ ಮೆರವಣಿಗೆ ಮಾಡ್ತಾರೆ ನೋಡಿ ಮಠದ ಸುತ್ತ, ಆ ರೀತಿ ಮಾಡೋದಕ್ಕಾಗುತ್ತಾ, ಹೇಗೆ ಸಾಧ್ಯ ಆಗುತ್ತೆ? ಯಾಕಂತ ಅಂದರೆ ಅವ್ರನ್ನ ಕೂರಿಸ್ಕೊಂಡು ಎಳೆಯುವಂತಹ ಒಂದು ತೇರು ರಥ ಅಂತ ಏನು ಹೇಳ್ತೀವಿ, ಆ ರಥ ಹೈಟ್ ಇರುತ್ತೆ. ಸೊ ಮಠ ಹೈಟ್ ಕಮ್ಮಿ ಇದೆ, ಹೇಗೆ ಸಾಧ್ಯ ಇದು ಅಂತ ಅಂದ್ಕೊಂಡೆ ಸುಮ್ಮನಿದ್ದೆ. 3ನೇ ವಾರ ನಾನು ಹೋಗ್ತೀನಿ ಅಂತ ಗೊತ್ತೇ ಇರಲಿಲ್ಲ. ಆದರೆ ಮನಸ್ಸಲ್ಲಿ ಅಂದ್ಕೊಳ್ತಿದ್ದೆ, ಈ ಸಲ ಗುರುವಾರ ಕೂಡ ಕಾರಣಾಂತರಗಳಿಂದ ನಮ್ಮ ಮನೇಲಿ ನಮ್ಮ ತಂದೆಯವ್ರ ಸೇವೆನ ಮಾಡೋಕ್ಕಾಗಲ್ಲ, ಏನು ಮಾಡೋದು ಅಂತ. ಅಷ್ಟರಲ್ಲಿ ಗುರುವಾರದ ಹಿಂದಿನ ದಿನ ಅಂದರೆ ಬುಧವಾರ ನನ್ನ ಮಗಳಿಗೆ ರಿಸಲ್ಟ್ ಕೂಡ ಬಂತು. ಸಿಕ್ಕಾಬಟ್ಟೆ ಖುಷಿಪಟ್ಟೆ. ಅವತ್ತಂತೂ ಊಟ ಮಾಡಿಲ್ಲ, ನಿದ್ದೆ ಮಾಡಿಲ್ಲ, ಅಷ್ಟಿಷ್ಟೆಲ್ಲ ಖುಷಿಪಟ್ಟಿದ್ದು. ಮತ್ತು ಆ ಖುಷಿ ಮಧ್ಯ ಒಂದು ಘಟನೆ ನಡೀತು. ಏನಂತ ಅಂದರೆ, ನಾನು ಸುಮ್ಮನೆ ಇದ್ದೆ, ನಾಳೆ ಗುರುವಾರ ಮನೇಲಿ ನನ್ನ ತಂದೆಯವ್ರ ಸೇವೆ ಮಾಡೋಕ್ಕಾಗಲ್ಲ, ಪರವಾಗಿಲ್ಲ ಬಿಡು ಅಂತ ಅಂದ್ಕೊಂಡೇ ಇದ್ದೆ. ನನ್ನ ಮಗಳು ಸಡನ್ನಾಗಿ ಒಂದು 8 ಗಂಟೆ ಹಂಗೆ ಅವಳ ಬಾಯಿಂದ ಬಂತು, ನಾಳೆ ಗುರುವಾರ ಇದೆಯಲ್ಲ, ಮತ್ತೆ ನಾವು ನಂಜನಗೂಡಿಗೆ ಹೋಗಿ ತಂದೆಯವ್ರ ದರ್ಶನ ಮತ್ತು ದೇವ್ರ ದರ್ಶನನ ಮಾಡ್ಕೊಂಡು ಬರೋಣ ಅಂತ ಹೇಳಿದ್ಲು. ಆ ಕ್ಷಣಕ್ಕೆ ಎಷ್ಟು ಖುಷಿ ಆಯಿತು ಅಂದರೆ, ನಾನು ಯೋಚನೆ ಕೂಡ ಮಾಡಿರಲಿಲ್ಲ ಮತ್ತು ಮನಸ್ಸಲ್ಲಿ ಕೂಡ ಅಂದ್ಕೊಂಡಿರಲಿಲ್ಲ ಹೋಗಬೇಕು ಈ ಗುರುವಾರ ಅಂತ. ಸರಿ, ಅವಳ ಬಾಯಿಂದ ಬಂದಮೇಲೆ ಮತ್ತು ಅವಳೇನು ಅಂದ್ಕೊಂಡಿದ್ಲು ಏನೋ, 2 ವಾರ ಕರ್ಕೊಂಡು ಹೋದಾಗ ಯಾಕೆ ಬೇಡ ಅಂತ ಹೇಳಬೇಕು ಅಂತ ಅಂದ್ಬಿಟ್ಟು ಹೊರಟೆ. 3ನೇ ಗುರುವಾರ ಕೂಡ ಹೋದೆ. ಅಲ್ಲಿಗೆ ಹೋದಾಗ ನನಗೊಂದು ಅನುಭವ ಆಯಿತು. ಅದರಿಂದ ಅರ್ಥ ಮಾಡಿಕೊಂಡೆ, ನಾನು ಸುಮ್ಮನೆ ನಾವಾಗೆ ಹೋಗಿ ನಮ್ಮ ತಂದೆಯವ್ರ ದರ್ಶನನ ಮಾಡಬೇಕು ಅಂತ ಅಂದರೆ ಸಾಧ್ಯನೇ ಆಗಲ್ಲ. ಅವರು ನಮ್ಮನ್ನು ನೋಡಬೇಕು ಬಾ ಅಂತ ಕರೆಸ್ಕೊಂಡಾಗ ಮಾತ್ರ ಯಾವುದೇ ಒಂದು ಮಠ ಮಂದಿರಗಳಿಗೆ ಹೋಗಿ ಅವ್ರನ್ನ ನೋಡಿ ದರ್ಶನ ಮಾಡೋದಕ್ಕೆ ಸಾಧ್ಯ ಆಗೋದು. ಅಲ್ಲಿ ತನಕ ಸಾಧ್ಯನೇ ಆಗಲ್ಲ ಅಂತ ಅನ್ನಿಸ್ಬಿಡ್ತು. ಮತ್ತು ನಾವಾಗೆ ನಾವು ಹೋಗಿ ಒಂದು ಮಠ ಮಂದಿರಗಳ ಬಾಗಿಲು ಕೂಡ ತುಣಿಯೋದಕ್ಕಾಗಲ್ಲ. ಆ ಒಂದು ಪುಣ್ಯಕ್ಷೇತ್ರಗಳಿಗೆ ಹೋಗಬೇಕು ಅಂತ ಅಂದರೆ ಅದಕ್ಕೆ ಭಗವಂತನ ಅನುಗ್ರಹ ಮತ್ತು ನಮ್ಮ ತಂದೆಯವರ ಆಶೀರ್ವಾದ ಇರಬೇಕು ಅನ್ನೋದು ನನಗೆ ಅರ್ಥ ಆಯಿತು. ಆ ಅನುಭವ ಏನಾಗಿತ್ತು ಅಂತ ಅಂದರೆ, ನಾನು 2ನೇ ವಾರ ಅವ್ರ ದರ್ಶನನ ಮಾಡಿಕೊಂಡು ಮನೆಗೆ ಬಂದಾಗ ನೆಕ್ಸ್ಟ್ ಡೇ ಏನು ಅಂದ್ಕೊಂಡೆ ಅಂತ ಅಂದರೆ, ನಮ್ಮ ನಂಜನಗೂಡಲ್ಲಿರುವಂತಹ ನಮ್ಮ ತಂದೆಯವ್ರ ಮಠ ಹೈಟು ಕಮ್ಮಿ ಇದೆ, ಅವ್ರನ್ನ ಈ ತೇರು ಅಥವಾ ರಥ ಅಂತ ಏನು ಹೇಳ್ತೀವಿ ಅದರಲ್ಲಿ ಕೂರಿಸ್ಕೊಂಡು ಹೇಗೆ ಪ್ರದಕ್ಷಿಣೆ ಮಾಡೋ ಥರ ಮೆರವಣಿಗೆ ಮಾಡ್ತಾರೆ ಅಂತ ಅಂದ್ಕೊಂಡೆ. ಆದರೆ 3ನೇ ವಾರ ಅವ್ರು ಕರೆಸ್ಕೊಂಡಾಗ ನಾನು ಮಠದೊಳಗಡೆ ಎಂಟ್ರಿ ಕೊಟ್ಟ ತಕ್ಷಣ ಅಲ್ಲಿ ಏನು ನಡೀತಿತ್ತು ಅಂತ ಅಂದರೆ, ಈ ನಮ್ಮ ತಂದೆಯವರ ಮೂರ್ತಿನ ಒಂದು ರಥದೊಳಗಡೆ ಇಟ್ಟು ಮೆರವಣಿಗೆ ಮಾಡ್ತಾಯಿದ್ರು. ನನಗೆ ಆ ಕ್ಷಣ ಎಂಥ ಕಣ್ಣಲ್ಲಿ ನೀರು ತುಂಬ್ಕೊಂತು ಅಂತ ಅಂದರೆ, ನಾನು ಮನೇಲಿ ಕೂತ್ಕೊಂಡು ಸ್ವಾಮಿಯವ್ರನ್ನ ಇಲ್ಲಿ ಇಷ್ಟು ಹೈಟು ಕಮ್ಮಿ ಇರೋ ಜಾಗದಲ್ಲಿ ಹೇಗೆ ಮೆರವಣಿಗೆ ಮಾಡೋದಕ್ಕಾಗುತ್ತೆ ಅಂತ ಅಂದ್ಕೊಳ್ತಿದ್ದೆ. ಆದರೆ 3ನೇ ವಾರ ನನ್ನನ್ನು ಅಲ್ಲಿಗೆ ಕರೆಸಿ ಮೆರವಣಿಗೆ ಅವ್ರ ಮೂರ್ತಿನ ಇಟ್ಟು ಸುತ್ತ ಪ್ರದಕ್ಷಿಣೆ ಮಾಡ್ತಾ ಮೆರವಣಿಗೆ ಮಾಡೋದನ್ನು ನನಗೆ ತೋರಿಸ್ಕೊಟ್ಬಿಟ್ರು. ಎಷ್ಟು ಖುಷಿ ಆಯಿತು ಅಂತ ಅಂದರೆ ನನಗವತ್ತು ಅಷ್ಟಿಷ್ಟಲ್ಲ, ಆದರೆ ಸಿಕ್ಕಾಬಟ್ಟೆ ಜನ ನಮ್ಮ ನಂಜನಗೂಡಲ್ಲಿರುವಂತಹ ನಮ್ಮ ತಂದೆಯವರ ಮಠದಲ್ಲಿ ಕಾಲು ಹಾಕೋದಕ್ಕಾಗಲ್ಲ ಗುರುವಾರ, ಅಷ್ಟಿಷ್ಟೆಲ್ಲ ರಶ್ ಇದ್ದಿತ್ತು. ಸರಿ, ನಾನೇನು ಮಾಡಿದೆ, ಅವರ ರಥೋತ್ಸವ ಮಾಡ್ತಾರಲ್ಲ
ಆ ಬಂಡಿ ಕೂಡ ನಾನು ಕೈಯಲ್ಲಿ ಮುಟ್ಟಿ ನಮಸ್ಕಾರನ ಮಾಡಿಕೊಂಡೆ, ಅವ್ರ ದರ್ಶನನ ಚೆನ್ನಾಗಿ ಮಾಡಿಕೊಂಡೆ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದಾದಮೇಲೆ ಆ ಮೂಲ ಬೃಂದಾವನ ಅಂತ ಏನು ಹೇಳ್ತೇವೆ, ಅವರು ಮೂಡಿರುವಂತಹ ಕಲ್ಲು, ಅದರ ಹತ್ರ ಹೋಗಿ ಕೂಡ ಅವ್ರ ದರ್ಶನನ ಮಾಡಿದೆ. ದರ್ಶನ ಮಾಡ್ತಾ ಒಂದು 3 ನಿಮಿಷ ಅಷ್ಟೇ ನಾನು 3ನೇ ಬಾರಿ ಹೋದಾಗ ನಿಂತಿದ್ದು. ಆಮೇಲೆ ಮತ್ತೆ ಬರೋಣ, ಇಲ್ಲೇ ಕೂತು ಅವ್ರ ಸ್ತೋತ್ರಗಳನ್ನೆಲ್ಲ ಹೇಳ್ಕೊತಿರ್ತೀನಲ್ಲ, ಆಮೇಲೆ ಬರೋಣ, ನೋಡೋರಿಗೆ ಅವಕಾಶ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಅಲ್ಲಿಂದ ಸ್ವಲ್ಪ ದೂರ ಅಂದರೆ ಅವ್ರಿಗೆ ಕಾಣಿಸೋ ರೀತಿಲೇ ಕೂತ್ಕೊಂಡು ಸ್ತೋತ್ರಗಳನ್ನ ಹೇಳ್ಕೊಂಡೆ. ನನಗೆ ಇಷ್ಟ ಆದಂಥವು, ನಾನು ನಮ್ಮ ತಂದೆಯವ್ರಿಗೆ ಕೂತು ಪ್ರತಿದಿನ ಯಾವ ಸ್ತೋತ್ರಗಳನ್ನೆಲ್ಲ ಹೇಳ್ಕೊಳ್ತೀನಿ ಅದೆಲ್ಲ ಹೇಳ್ಕೊಂಡಾದ್ಮೇಲೆ ಅವ್ರು ನೋಡ್ತಾನೆ ಇದ್ದೆ, ಕಾಣೋ ರೀತಿಯೇ ಅವ್ರ ಮುಂದೆ ಕೂತಿದ್ದೆ. ಅದಾದ ಸ್ವಲ್ಪ ಹೊತ್ತಿಗೆ ಮತ್ತೆ ಅವ್ರನ್ನ ನೋಡೋಣ ಅಂತ ಹತ್ರ ಹೋದರೆ ಆಲ್ರೆಡಿ ಗೇಟ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅವ್ರ ಮುಂದೆ ಹೋಗೋದು. ಅಂದರೆ ಒಂದು ನಾವು ಅವ್ರ ಮುಂದೆ ನಿಲ್ಲಬೇಕು ಅಂತ ಅಂದ್ರೂ ಅದಕ್ಕೆ ಅವರ ಅನುಗ್ರಹ, ಅವರ ಆಶೀರ್ವಾದ ಇರಬೇಕು. ಎಷ್ಟು ಕ್ಷಣ ಅವ್ರ ಮುಂದೆ ನಿಲ್ಲುವಂಥ ಒಂದು ಭಾಗ್ಯನ ಕೊಡ್ತಾರೋ ಅದಷ್ಟೇ ನಮಗೆ. ಅದನ್ನು ಮೀರಿ ನಾವು ನಿಲ್ಲಬೇಕು ಅಂತ ಪ್ರಯತ್ನ ಪಟ್ಟರೆ ಅದಕ್ಕೆ ಅವ್ರ ಅನುಗ್ರಹ ಇರಬೇಕು, ಇಲ್ಲಾಂದರೆ ಆಗಲ್ಲ. ಸೊ ನಾನು ಅಂದ್ಕೊಂಡೆ ಅರ್ಚಕರನ್ನ ಕೇಳೋಣ ಅಂತ. ತುಂಬ ರಶ್ ಇತ್ತು, ಮತ್ತು ಆಲ್ರೆಡಿ ಒಂದ್ಸಲ ನೋಡಿದ್ದೀನಲ್ಲ, ಇದೊಂದು ರೀತಿ ಕೇಳಿದಾಗ ತಪ್ಪಾಗುತ್ತೆ, ಬೇಡ ಅಂತ ಹೇಳ್ಬಿಟ್ಟು ಹಾಗೆ ದೂರದಿಂದ ಒಂದಷ್ಟು ಬಾರಿ ನನಗೆ ಸಾಕು ಅನ್ನೋ ಅಷ್ಟರ ಮಟ್ಟಿಗೆ ಅವ್ರನ್ನ ನೋಡಿ ಕಣ್ತುಂಬಿಸ್ಕೊಂಡು ಮನೆಗೆ ಬಂದೆ. ಈ ರೀತಿ ನನಗೆ 3 ವಾರ ಹೋದಾಗಲೂ ಒಂದೊಂದು ರೀತಿ ಅನುಭವನ ನನ್ನ ತಂದೆಯವರು ಮಾಡಿದ್ರು. ಒಂದಂತೂ ಸತ್ಯ, ನಾನು ಯಾಕೆ ಹೇಳ್ತಿದ್ದೀನಿ ಈ ಮಾತನ್ನ ಅಂತ ಅಂದರೆ, ಮೊನ್ನೆ ಅಷ್ಟೇ ನನ್ನ ಮಗಳಿಗೆ ವಿಶ್ ಮಾಡಬೇಕು ಅಂತ ಹೇಳಿ ನಮಗೆ ಗೊತ್ತಿರೋ ಒಬ್ಬರು ಅಕ್ಕ ಮುಂಬೈಯಿಂದ ಕಾಲ್ ಮಾಡಿದರು. ಕಾಲ್ ಮಾಡಿ ಮಾತಾಡುವಾಗ ನಾನು ಮಾಡುವಂತಹ ಪೂಜೆ ಮತ್ತು ನನ್ನ ವಿಡಿಯೋಗಳನ್ನೆಲ್ಲ ನೋಡ್ತಿರ್ತಾರೆ ಅವರು. ಮತ್ತು ಅವರೂ ಕೂಡ ಇತ್ತೀಚೆಗೆ ನಮ್ಮ ತಂದೆಯವ್ರಿಗೆ ಕನೆಕ್ಟ್ ಆಗೋ ಪ್ರಯತ್ನನ ಮಾಡ್ತಿದ್ದಾರೆ. ಮತ್ತು ಅವ್ರ ಪೂಜೆ ಕೂಡ ಮನೆಗಳಲ್ಲಿ ಸಿಂಪಲ್ಲಾಗಿ ಮಾಡ್ತಾಯಿದ್ದಾರೆ. ಅವರು ತುಂಬ ಬೇಸರ ಪಟ್ಕೊಂಡು ಹೇಳ್ತಿದ್ರು, ಏನಂತ ಅಂದರೆ ಸಿಕ್ಕಾಬಟ್ಟೆ ಪ್ರಯತ್ನ ಮಾಡ್ತಿದ್ದಾರಂತೆ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಫ್ಲೈಟಲ್ಲೇ ನಮ್ಮ ತಂದೆಯವ್ರ ದರ್ಶನನ ಮಾಡ್ಕೊಂಬರ್ಬೇಕು ಅಂತ. ಆದರೆ ಸಾಧ್ಯನೇ ಆಗ್ತಿಲ್ಲ ಅಮ್ಮ, ಮತ್ತು ನಾನು ಇದೀನಲ್ಲ ಮುಂಬೈ, ಅಲ್ಲಿಂದ ಸ್ವಲ್ಪ ದೂರದಲ್ಲಿ ನಮ್ಮ ತಂದೆಯವ್ರದ್ದು ಒಂದು ಮಠ ಇದೆ, ಅಲ್ಲಿಗೂ ಕೂಡ ನಾನು ಹೋಗೋ ಪ್ರಯತ್ನ ಮಾಡಿದಾಗೆಲ್ಲ ನಾನು ಡೇಟ್ ಆಗಿರ್ತೀನಿ, ಯಾಕೆ ನನ್ನನ್ನು ಅವರು ಕರೆಸ್ಕೊಳ್ತಿಲ್ಲ ಅಂತ ಅತ್ತೇ ಬಿಟ್ಟರು. ಅವರು ಸಿಕ್ಕಾಬಟ್ಟೆ ಅಳುತ್ತಿದ್ರು. ಅವ್ರನ್ನ ಎಷ್ಟು ಬಾರಿ ನಾನು ಪ್ರಯತ್ನ ಮಾಡ್ತೀನೋ ಅವ್ರನ್ನ ನೋಡ್ಕೊಂಬರ್ಬೇಕು ಅಂತ, ಮಂತ್ರಾಲಯಕ್ಕೆ ಆಗಲಿ ಅಥವಾ ಮುಂಬೈಲಿರುವಂತಹ ಒಂದು ಮಠಗಳಿಗೆ ಹೋಗಿ ಅಂತ ನಾನು ಪ್ರಯತ್ನ ಮಾಡಿದಾಗೆಲ್ಲ ಕೂಡ ನನ್ನನ್ನು ಅವ್ರು ಕರೆಸ್ಕೊಳ್ತಿಲ್ಲ, ಹೋಗೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ. ಆಗ ನಾನು ಕೂಡ ಸಮಾಧಾನನ ಮಾಡಿದೆ. ಏನೋ ನನಗೆ ನಮ್ಮ ತಂದೆಯವರು ಕೊಟ್ಟಿರೋ ಒಂದು ಸಣ್ಣ ಪ್ರಮಾಣದ ಜ್ಞಾನದಿಂದ ಅವ್ರಿಗೆ ಸಮಾಧಾನನ ಮಾಡಿದೆ. ನೋಡಿ ಅಕ್ಕ, ಈ ರೀತಿ ನಾನು ಕೂಡ ಇಷ್ಟು ದಿನ ನಮ್ಮೂರಲ್ಲಿರುವಂತಹ ಒಂದು ನಮ್ಮ ತಂದೆಯವರ ಮಠಕ್ಕೂ ಕೂಡ ನಾನು ಹೋಗ್ತಿರ್ಲಿಲ್ಲ. ಅವರು ಕರೆಸ್ಕೊಬೇಕು ಅಕ್ಕ, ನಾವು ಹೋಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ನಾನು ನೋಡಬೇಕು ಬಾ ಅಂದಾಗ ನಾವು ಎಷ್ಟೇ ಕಷ್ಟಗಳಿರಲಿ ಅಥವಾ ನಮ್ಮ ಏನೇ ಕೆಲಸಗಳಿರಲಿ ಬಿಟ್ಟು ಹೋಗ್ತೀವಿ. ಅಲ್ಲಿ ತನಕ ಬೇಸರ ಮಾಡ್ಕೋಬೇಡಿ, ಅಲ್ಲಿಗೆ ಹೋದರೆ ಮಾತ್ರ ನಮ್ಮ ತಂದೆಯವರು ನಮ್ಮನ್ನು ಕೈ ಹಿಡಿದು ಕಾಪಾಡೋದು, ನಮಗೆ ಒಲಿಯೋದು ಅಂತ ಅಲ್ಲ. ನಮ್ಗೆ ಎಲ್ಲಿದ್ದರೂ ಕೂಡ ನಮ್ಮ ಕಷ್ಟಗಳಿಗೆ ನಮ್ಮ ಜೊತೆ ನಿಂತು ನಮ್ಮನ್ನು ಕಾಪಾಡ್ತಾರೆ. ಮತ್ತು ನಮ್ಮೆಲ್ಲ ಇಷ್ಟಾರ್ಥಗಳನ್ನೂ ಕೂಡ ಮಂತ್ರಾಲಯದಲ್ಲಿದ್ದರೂ ಕೂಡ ಅನುಗ್ರಹ ಮಾಡ್ತಾರೆ. ಆದರೆ ನಾವು ಅವ್ರನ್ನ ನೋಡಬೇಕು ಅಂದ್ಕೊಳ್ಳೋದಕ್ಕಿಂತ ಅವರು ಇಷ್ಟಪಟ್ಟು ಕರೆಸ್ಕೊಂಡಾಗ ಮಾತ್ರ ಹೋಗೋದಕ್ಕೆ ಸಾಧ್ಯ. ಸೊ ಬೇಸರ ಮಾಡ್ಕೋಬೇಡಿ ಅಂತ ನಾನು ಕೂಡ ಅವ್ರಿಗೆ ಹೇಳಿದೆ. ಇದೇ ರೀತಿ ನಿಮ್ಮಲ್ಲಿ ಯಾರಾದರೂ ಬೇಸರ ಮಾಡ್ಕೊಂಡಿದ್ರೆ ದಯವಿಟ್ಟು ಬೇಸರ ಮಾಡ್ಕೋಬೇಡಿ. ಯಾಕಂತ ಅಂದರೆ ನಾವಾಗೆ ಹೋಗಿ ನೋಡಬೇಕು ಅಂತ ಪ್ರಯತ್ನ ಪಟ್ಟರೆ ಆಗಲ್ಲ, ಅವರಾಗೆ ಕರೆಸ್ಕೊಳ್ಳುವಂತಹ ಒಂದು ದಿನ ಬರುತ್ತೆ. ಅಲ್ಲಿವರೆಗೂ ಅವ್ರ ಮೇಲೆ ನಂಬಿಕೆ ಇಟ್ಟು ಅವ್ರ ಸೇವೆನ ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಮಾಡ್ತಾ ಹೋಗಿ ನಾವು ಇಲ್ಲಿದ್ದರೂ ಕೂಡ ಅವ್ರ ಅನುಗ್ರಹ ಮಾಡ್ತಾರೆ. ಅವರು ಇಷ್ಟಪಟ್ಟು ನಮ್ಮನ್ನು ನೋಡಬೇಕು ಅಂತ ಅಂದಾಗ ಅವರೇ ಕರೆಸ್ಕೊಳ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಅವ್ರ ದರ್ಶನ ಭಾಗ್ಯನ ಕೊಡ್ತಾರೆ. ಆದರೆ ಅದು ಅವ್ರ ಇಚ್ಛೆ ಆಗಿರುತ್ತೆ. ಅವರು ಕರೆಯೋವರೆಗೂ ನಾವು ಅಯ್ಯೋ ನಾವು ನೋಡಲಿಲ್ವಲ್ಲ, ನಮ್ಮನ್ನು ಕರೆಸ್ಕೊಳ್ಳಿಲ್ವಲ್ಲ ಅಂತ ಎಲ್ಲ ನೊಂದ್ಕೊಳ್ಳೋದಕ್ಕೆ ಹೋಗಬಾರ್ದು. ನಾವೆಲ್ಲಿದ್ದರೂ ಮನೆಯ ಮಂತ್ರಾಲಯ ಅಂತ ಹೇಳ್ತಾರಲ್ಲ, ಹಾಗೆ ನಾವೆಲ್ಲೇ ಇದ್ದರೂ ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಅವ್ರ ಸೇವೆನ ಮಾಡಿದ್ರೆ ಪ್ರತಿ ನಮ್ಮ ಕಷ್ಟದಲ್ಲೂ ಪ್ರತಿ ನಮ್ಮ ಹೆಜ್ಜೆಜ್ಜೆಲ್ಲೂ ನಮ್ಮ ತಂದೆಯವರು ನಮ್ಮ ಜೊತೆ ಇದ್ದು ನಮ್ಮನ್ನು ಕೈ ಹಿಡಿದು ಕಾಪಾಡ್ತಾರೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಏನು ಮಾಡ್ತೀನಿ. ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು.